ನಮಸ್ಕಾರ ಸ್ನೇಹಿತರೆ, ಇದು 30 ಅಡಿ ತಾರ್ ರೋಡು. ಸ್ವಲ್ಪ ಕಿತ್ತೋಗೈತೆ ರೋಡು. ಈ ರೋಡ್ಗೆ ಅಟ್ಯಾಚಲ್ಲಿ 20 ಕುಂಟೆ ಜಮೀನು ಸೇಲ್ಗೈತೆ. ಇದು ಇಲ್ಲಿ ಭತ್ತ ಹಾಕಿರೋದ್ರಿಂದ ಹೆಚ್ಚು ಕಡಿಮೆ ಅಲ್ಲಿ ಟಿ ಸಿ ಕಾಣ್ತಿದೆಯಲ್ಲ ಅಲ್ಲಿ ತನಕ ಟೋಟಲಾಗಿ 1 ಎಕರೆ 13 ಕುಂಟೆ. ಇದರಲ್ಲಿ 20 ಕುಂಟೆ ಕೊಡ್ತಾರೆ. ಹಿಂದ್ಗಡೆ ತೆಂಗಿನ ಮರಗಳಿದಾವಲ್ಲ, ಅದೇ ಎಡ್ಜು. ಈ ರೋಡ್ ಬಿಡ್ತು ಜೋರಾಗೈತೆ. 1 ಎಕರೆ 13 ಕುಂಟೆಗೆ 400 ಅಡಿಯಷ್ಟು ಅಗಲ ಅದೇ. ರೋಡ್ಗಾದಂಗೆ ಉದ್ದ ಐತೆ. 20 ಕುಂಟೆಗೆ ಅಂದ್ರೂ 150 ಅಡಿ ಮೇಲೆ ಸಿಗುತ್ತೆ ರೋಡ್ ಬಿಡ್ತು. ಯಾರಾದರೂ ಚಿಕ್ಕ ಜಮೀನು ತಗೊಳ್ಬೇಕು ಅಂತ ಆಸೆ ಇರೋರು ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾದರೆ 5-5 ಕುಂಟೆ ಮಡಿಕೋಬೋದು. 5-5 ಕುಂಟೆ ತಗೊಂಡ್ರೂ 60-70 ಅಡಿ ರೋಡ್ ಬಿಡ್ತು ಸಿಗುತ್ತೆ. ಇಲ್ಲಿ ತೆಂಗಿನ ಮರ ಆಯ್ತಲ್ಲ, ಅದೇ ಎಡ್ಜು. ಅಲ್ಲಿ ಟಿ ಸಿ ಕಾಣ್ತಿದೆಯಲ್ಲ, ಅಲ್ಲಿ ತನಕನೂ ಐತೆ ಜಮೀನು. ಈ ಕಡೆಗೆ ಹೋದರೆ ಒಂದು 300 ಮೀಟ್ರಲ್ಲಿ ವಿಲೇಜ್ ಇದೆ. ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಯ್ತದೆ. ಮಂಡ್ಯ ಸಿಟಿಯಿಂದ ಬಸ್ ಸ್ಟ್ಯಾಂಡಿಂದ 10 ಕಿಲೋಮೀಟ್ರ್ ಆಯ್ತದೆ. 9.5-10 ಕಿಲೋಮೀಟ್ರ್ ಆಗುತ್ತೆ. ಸಿಟಿನೇ 5-6 ಕಿಲೋಮೀಟ್ರ್ ಇದೆ. ಸಿಟಿಯಿಂದ ಲೆಕ್ಕ ಹಾಕಂದರೆ ಒಂದು 6 ಕಿಲೋಮೀಟ್ರ್ 6.5 ಕಿಲೋಮೀಟ್ರ್ ಅದೇ. ಜನರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ. ಬೆಂಗಳೂರಿಂದ 106 ಕಿಲೋಮೀಟ್ರು, ಮೈಸೂರಿಂದ 48 ಕಿಲೋಮೀಟ್ರು. ರೇಟು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪ್ರೈಸು ಮತ್ತು ಪ್ರಾಪರ್ಟಿ ಎರಡು ಓಕೆ ಆದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.